ನಮ್ಮ ಮಾತನ್ನು ಕೇಳಿ ಮುನೇಶ್ ಕಸ್ತಿರವರು ಪ್ರಗತಿ ಚಾರಿಟಬಲ್ ಟ್ರಸ್ಟ್ ಮೂಲಕ ಸಾಮಾಜಿಕ ಕಳಕಳಿಯಲ್ಲಿ ಉನ್ನತವಾದ ವಿಶೇಷವಾದ ಕಾಯಕವನ್ನು ಮಾಡ್ತಾ ಈ ದಿನದ ನಮ್ಮ ಕಾರ್ಯಕ್ರಮಕ್ಕೂ ಕೂಡ ಅವರು ಪ್ರಾಯೋಜನ ನೀಡುವ ಮೂಲಕ ತಮ್ಮ ಹಿರಿತನವನ್ನು ಮತ್ತು ಹೃದಯ ಶ್ರೀಮಂತಿಕೆಯನ್ನು ಮೆರೆದಿದ್ದಾರೆ. ಮುನೇಶ್ ಕಸ್ತಿ ಸರ್ ಅವರ ಮಾತುಗಳನ್ನು ಕೇಳುವ ಸಮಯ ಒಂದು 5 ನಿಮಿಷ ಕಾಲ ಅವರು ನಮ್ಮ ಜೊತೆಗೆ ಅವರ ವಿಚಾರಗಳನ್ನು ಮತ್ತು ಈ ದಿನದ ಪತ್ರಿಕಾ ವಲಯದ ಈ ಸಮಾರಂಭದ ಕುರಿತಾಗಿ ಮತ್ತು ಅವರ ವಿಚಾರಧಾರೆಗಳನ್ನು ಕೂಡ ವ್ಯಕ್ತಪಡಿಸಬೇಕಾಗಿ ವಿನಂತಿ ಮಾಡ್ತೀನಿ. ಶ್ರೀಯುತ ಮುನೇಶ್ ಸರ್ ಅವರಿಗೆ ನಮ್ಮ ವೇದಿಕೆ. ಎಲ್ಲರಿಗೂ ನಮಸ್ಕಾರ. ಈ ಒಂದು ರಾಜ್ಯ ಮಟ್ಟದ ಪತ್ರಕರ್ತರ ಕಾರ್ಯಾಗಾರ ಸ್ಮರಣ ಸಂಚಿಕೆ ಬಿಡುಗಡೆ ಹಾಗೂ ಸಮಾವೇಶ ಸಮಾರೋಪ ಸಮಾರಂಭಕ್ಕೆ ಈ ವೇದಿಕೆ ಮೇಲೆ ಆಸೀನರಾಗಿ ಇದ್ದು ತಮ್ಮದೇ ಆದಂಥ ಕೆಲಸಗಳ ಒಂದು ಪ್ರಯುಕ್ತ ಹೋದಂಥ ಪ್ರತಿಯೊಬ್ಬರಿಗೂ ನನ್ನ ತಡವಾಗಿ ನಮಸ್ಕಾರಗಳನ್ನು ತಿಳಿಸುತ್ತಾ, ಎಲ್ಲ ಹಿರಿಯರೇ ಇದ್ದೀರಿ. ನನಗೂ ಕೂಡ ವಿಶ್ವನಾಥ್ ಸರ್ ಅವರು ಕಾರ್ಯಕ್ರಮಕ್ಕೆ ಬರಬೇಕು, ಭಾಗಿಯಾಗಬೇಕು ಅಂತ ಹೇಳಿದಾಗ ನಾನು ತಡ ಮಾಡದೆ ಒಪ್ಕೊಂಡೆ. ಆದರೆ ಎಲ್ಲರಿಗೂ ನಾನು ಕ್ಷಮೆ ಕೇಳ್ತೀನಿ, ಸ್ವಲ್ಪ ತಡವಾಗಿ ಬಂದಿದ್ದೀನಿ. ಸೊ ನನಗೆ ತುಂಬ ಖುಷಿ ಆಯಿತು. ಏನಂತಂದರೆ ಈ ಒಂದು ಕಾರ್ಯಕ್ರಮದಲ್ಲಿ ನಮಗೂ ಕೂಡ ಒಂದು ಸ್ಥಾನಮಾನವನ್ನು ಕೊಟ್ಟು ವೇದಿಕೆಯನ್ನು ಒದಗಿಸ್ಕೊಟ್ಟಿದ್ದಾರೆ. ಹಾಗಾಗಿ ಈ ಒಂದು ಪ್ರಾಯೋಜಕರಿಗೆ ನಾನು ಹೃದಯಪೂರ್ವಕ ಧನ್ಯವಾದಗಳನ್ನು ತಿಳಿಸೋದಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿಯಾಗಿ ನಾನು ಕೇಳ್ಪಟ್ಟೆ, ಇಲ್ಲಿ ಸುಮಾರು ವಿದ್ಯಾರ್ಥಿಗಳು ಕೂಡ ಇಲ್ಲಿ ಸೇರಿದ್ದಾರೆ. ಈ ಒಂದು ಪತ್ರಿಕಾ ರಂಗವನ್ನು ಅರ್ಥ ಮಾಡಿಕೊಳ್ಳೋಕ್ಕೋಸ್ಕರ ಮತ್ತು ಇವತ್ತು ಏನು ಕೃತಕ ಬುದ್ಧಿಮತ್ತೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಏನು ಕರಿತೀವಿ, ಇದನ್ನು ಪತ್ರಿಕೋದ್ಯಮದ ಜೊತೆಗೆ ಯಾವ ರೀತಿ ಬೆರೆಸಬೇಕು, ಪತ್ರಿಕೋದ್ಯಮದಲ್ಲಿ ಆಗ್ತಾ ಇರುವಂಥ ಒಂದು ಫೇಕ್ ನ್ಯೂಸನ್ನು ಹೇಗೆ ನಾವು ಫೈಂಡ್ ಔಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ಎಲ್ಲ ಕಲೀಲಿಕ್ಕೆ ಹಲವಾರು ವಿದ್ಯಾರ್ಥಿಗಳು ಕೂಡ ಇಲ್ಲಿ ಸೇರಿದ್ದಾರೆ. ಅದ್ರ ಜೊತೆಗೆ ಈಗ ಪ್ರಸ್ತುತ ಯಾರೆಲ್ಲ ವರದಿಗಾರರು, ಸಂಪಾದಕರು ಎಲ್ಲರೂ ಕೂಡ ಇದನ್ನು ಕಲೀಲಿಕ್ಕೆ ತುಂಬ ಉತ್ಸುಕರಾಗಿ ಎಲ್ಲರೂ ಕೂಡ ಸೇರಿದ್ದೀರಿ. ನಿಜವಾಗಲೂ ಖುಷಿಯಾಗುತ್ತೆ. ಈಗಾಗಲೇ ಮೇಡಮ್ ಅವರು ಹೇಳ್ತಾ ಇದ್ರು, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು ಯಾವ ರೀತಿ ಫೇಕ್ ನ್ಯೂಸನ್ನು ಇವತ್ತು ಎಷ್ಟು ಪ್ರಮಾಣದಲ್ಲಿ ನಮ್ಮ ಒಂದು ಡಂಪ್ ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು, ಅದು ಡಂಪ್ ಮಾಡ್ತಿರೋದು ಎಲ್ಲ ನಮ್ಮ ಮೈಂಡ್ಗಳ ಮೇಲೆ ಡಂಪ್ ಮಾಡ್ತಿದ್ದಾರೆ. ಆ ಒಂದು ಬ್ರಿಂಜ್ ವಾಚಿಂಗ್ ಅಂತ ನಾವು ಕರಿತೀವಿ. ಏನಂತಂದರೆ ಒಬ್ಬ ವ್ಯಕ್ತಿಯನ್ನು ಪದೇ ಪದೇ ವಾಚ್ ಮಾಡಲಿಕ್ಕೆ ಉಪಯೋಗಿಸುವಂಥ ಒಂದು ಟೆಕ್ನಾಲಜಿ. ಆ ಥರ ಒಂದು ಟೆಕ್ನಾಲಜಿ, ಆ ಥರ ಒಂದು ಕಂಟೆಂಟು, ಆ ಥರ ಒಂದು ಡೇಟಾವನ್ನು ನಮ್ಮ ಮೈಂಡ್ಗೆ ಡೈಲಿ ಫೀಡ್ ಮಾಡ್ತಿದ್ದಾರೆ. ಸೊ ಹಾಗಾಗಿ ಇದರಿಂದ ಫೀಡ್ ಮಾಡೋದ್ರಿಂದ ಏನಾಗ್ತದೆ ಅಂದರೆ ನಾವು ಸೈಕಲಾಜಿಕಲ್ ಆಗಿ ತುಂಬ ಎಫೆಕ್ಟ್ ಆಗ್ತಾ ಇದ್ವಿ. ನಮ್ಮ ಮಕ್ಕಳ ಮೇಲೆ ಅನೇಕ ದುಷ್ಪರಿಣಾಮಗಳು ಕೂಡ ಇವತ್ತು ಈ ಸೋಷಿಯಲ್ ಮೀಡಿಯಾಗಳಿಂದ ಉಂಟಾಗ್ತಿದೆ. ನಾವೆಲ್ಲ ಓದಬೇಕಾದ್ರೂ ಕೂಡ, ನಾವು ನ್ಯೂಸನ್ನು ಓದಬೇಕಾದ್ರೆ, ವರದಿಯನ್ನು ತಿಳ್ಕೊಬೇಕಾದ್ರೆ, ಸಮಾಜದಲ್ಲಿ ಆಗ್ತಾ ಇರುವಂಥ ಆಗು ಹೋಗುಗಳನ್ನು ತಿಳ್ಕೊಬೇಕಾದ್ರೆ ನಾವು ಪತ್ರಿಕೆಗಳನ್ನು ಶಿಸ್ತಾಗಿ ಓದ್ತಾ ಇದ್ವಿ. ಇವತ್ತು ಪತ್ರಿಕೆಗಳನ್ನು ಶಿಸ್ತಾಗಿ ಓದುವಂಥ ಪೇಷನ್ಸ್ ಇವತ್ತು ಯುವ ಜನರಲ್ಲಿ ಯಾರಲ್ಲೂ ಇಲ್ಲ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅಷ್ಟೊಂದು ಪೇಷನ್ಸನ್ನು ನಾವು ಕಳ್ಕೊಂಡಿದ್ದೀವಿ. ಕಾರಣ ಏನಪ್ಪ ಅಂತಂದರೆ, ಇದು ಡೇಟಾ ತುಂಬ ಡಂಪ್ ಆಗ್ತಾ ಇರೋದ್ರಿಂದ ಯಾವುದು ಒರಿಜಿನಲ್ಲು, ಯಾವುದು ಡೂಪ್ಲಿಕೇಟು, ಯಾವುದು ಕಾನ್ಸಂಟ್ರೇಷನ್ ಕೊಡಬೇಕು, ಯಾವುದು ಕೊಡಬಾರ್ದು ಅನ್ನೋದನ್ನೇ ನಾವು ಮರ್ತುಬಿಟ್ಟಿದ್ದೀವಿ. ಹಾಗಾಗಿ ಎಲ್ಲರೂ ಕೂಡ ಒಂದು ಬಲೆಯಲ್ಲಿ ಸಿಕ್ಕಿ ಎಲ್ಲ ಪ್ರಮೋಷನ್ಗಳನ್ನು ನಾವು ಹೆಚ್ಚಾಗಿ ನಾವು ಓದೋದನ್ನು ನಾವು ಕಲ್ತ್ಕೊಂಡಿದ್ದೀವಿ. ಇವತ್ತು ರಿಯಲ್ ನ್ಯೂಸ್ ಏನು ನಡೀತಾ ಇದೆ ಅದನ್ನು ಮರೆತೋಗಿ ಬರೀ ಪ್ರಮೋಷನ್ಗಳಿಗೆ ನಾವು ಬಲಿ ಆಗ್ತಾ ಇದ್ದೀವಿ ಅಂತ ನನಗೆ ಅನಿಸುತ್ತೆ. ಯಾಕಂದರೆ ಮೇಡಮ್ ಅವರು ಕೂಡ ಈಗಾಗಲೇ ತುಂಬ ಕ್ಲಿಯರ್ ಆಗಿ ಆ ಒಂದು ಟ್ರೈನಿಂಗ್ ಸೆಷನ್ನಲ್ಲಿ ಯಾವುದು ಪ್ರಮೋಷನ್ನು, ಯಾವುದು ವರದಿ ಅಂತ ಎಲ್ಲರಿಗೂ ಕೂಡ ಅಚ್ಚುಕಟ್ಟಾಗಿ ರೀಚ್ ಆಗುವಂಥ ಎಲ್ಲರೂ ಪ್ರತಿಯೊಬ್ಬರಿಗೂ ಅರ್ಥ ಆಗೋ ರೀತಿಯಲ್ಲಿ ಹೇಳಿದ್ದಾರೆ. ಸೊ ಹಾಗಾಗಿ ನಾನು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ಈಗ ಈ ಒಂದು ಪತ್ರಿಕೋದ್ಯಮದಲ್ಲಿ ನಾವು ಹೆಚ್ಚಾಗಿ ಒಂದು ವುಮನ್ ಜರ್ನಲಿಸ್ಟ್ ಅಂತ ನಾವೇನು ಕರಿತೀವಿ, ಅವ್ರನ್ನೆಲ್ಲ ಕೂಡ ನಾವು ಎಂಟರ್ಟೈನ್ ಮಾಡಬೇಕು. ನಾವು ಕೂಡ ಈಗ ಪತ್ರಿಕೋದ್ಯಮದಲ್ಲೇ ನೋಡ್ತೀವಿ. ಇವಾಗ ವಿಜಯಲಕ್ಷ್ಮಿ ಶಿಗ್ರೂರ್ ಅಂತ ಒಂದು ಆನ್ಲೈನ್ ನ್ಯೂಸಲ್ಲೇ ನೋಡಿರ್ತೀವಿ, ಎಷ್ಟು ಡೇರ್ ಆ್ಯಂಡ್ ಡ್ಯಾಶಿಂಗ್ ಆಗಿ ಅವರು ನ್ಯೂಸ್ ಮಾಡ್ತಾರೆ. ಸೊ ಆ ಥರ ಹಲವಾರು ಪತ್ರಕರ್ತರು ನಾವು ಅವಕಾಶ ಕೊಟ್ಟಾಗ, ವುಮನ್ ಜರ್ನಲಿಸ್ಟ್ ಅವಕಾಶ ಕೊಟ್ಟಾಗ ಅವರು ಟ್ರಾನ್ಸ್ಪರೆಂಟ್ ಆಗಿ ಸಮಾಜದಲ್ಲಿ ನಡೀತಾ ಇರುವಂಥ ಒಂದು ನ್ಯೂಸನ್ನು, ಸಮಾಜದಲ್ಲಿ ಬೇಕಾಗಿರುವಂಥ ಒಂದು ನ್ಯಾಯವನ್ನು
ಓದಿಸ್ಕೊಡೋ ನಿಟ್ಟಿನಲ್ಲಿ ಕೆಲಸ ಮಾಡ್ತಾರೆ ಅಂತ ನನಗನ್ಸುತ್ತೆ. ಯಾಕಂತಂದರೆ ನಿಜವಾದ ಒಂದು ಸ್ಫೂರ್ತಿ ಅವರಲ್ಲಿ ಇದೆ ಅಂತ ನಾನು ಭಾವಿಸ್ತೀನಿ. ಹಾಗಾಗಿ ಹೆಣ್ಣು ಮಕ್ಕಳಿಗೆ ಹೆಚ್ಚಾಗಿ ಜರ್ನಲಿಸ್ಟ್ಗಳನ್ನು ಆಗೋದನ್ನು ನಾವು ಅವಕಾಶ ಕೊಟ್ಟಾಗ ಸಮಾಜದ ಒಂದು ಆಗುವುಗಳನ್ನು ಅಥವಾ ಅನ್ಯಾಯಗಳನ್ನು ತಡೆಯುವ ನಿಟ್ಟಿನಲ್ಲಿ ಹೆಚ್ಚಾಗಿ ಕೆಲಸ ಮಾಡ್ತಾರೆ, ಶ್ರದ್ಧೆಯಿಂದ ಕೆಲಸ ಮಾಡ್ತಾರೆ. ತುಂಬ ಕಮರ್ಷಿಯಲ್ ಅಂತೂ ಆಗೋದಿಲ್ಲ. ಹಾಗಾಗಿ ಅಷ್ಟು ಅಚ್ಚುಕಟ್ಟಾಗಿ ಕೆಲಸ ಮಾಡ್ತಾರೆ ಅಂತ ನಾವೆಲ್ಲ ಕೂಡ ಭಾವಿಸ್ಬೇಕಾಗುತ್ತೆ. ಈಗ ಏನಾಗ್ತಿದೆ ಅಂತಂದರೆ ತಾವೆಲ್ಲ ಕೂಡ ಆಲೋಚನೆ ಮಾಡ್ದಂಗೆ ಒಂದು ಫೇವರಿಸಮ್ ಅನ್ನೋ ಒಂದು ಕಾಂಟೆಕ್ಸ್ಟಲ್ಲಿ ನಾವೆಲ್ಲ ಕೂಡ ಕೆಲಸ ಮಾಡ್ತಾ ಇದ್ದೀವಿ. ಈ ಪತ್ರಿಕೆಗಳೆಲ್ಲ ಕೂಡ ಒಂದು ಫೇವರಿಸಮ್, ಅವ್ರ ಫೇವರಿಸಮ್ ಆಗಿ ನ್ಯೂಸ್ ಮಾಡುವಂಥದ್ದು, ಇವ್ರ ಫೇವರಿಸಮ್ ಆಗಿ ನ್ಯೂಸ್ ಮಾಡುವಂಥದ್ದು. ಅಂದರೆ ನಾನ್ ಫೇವರಿಸಮ್ ಅವ್ರಿಗೆ ಯಾರು ಕೆಲಸನೇ ಮಾಡ್ತಾ ಇಲ್ಲ. ಸೊ ಹಂಗಾಗಿ ಈಗ ಬ್ಯಾಲೆನ್ಸ್ಡಾಗಿ ಕೆಲಸ ಮಾಡುವಾಗ ಮಾಡೋಕ್ಕಾಗ್ತಾ ಇಲ್ಲ. ಯಾವಾಗ ಮಾಡೋದು ನಾವು ಅದನ್ನೆಲ್ಲ? ಸೊ ಹಾಗಾಗಿ ಈಗೇನು ಕಮರ್ಷಿಯಲ್ಸು ಸಾರೊಬ್ರು ಹೇಳ್ತಾ ಇದ್ರು, ಏನಾದರೆ ಜಾಸ್ತಿ ಜೋರಾಗಿ ನ್ಯೂಸ್ ಸ್ವಲ್ಪ ಆಪೋಸಿಟ್ ರೀತಿಯಲ್ಲಿ ಏನಾದರೂ ನ್ಯೂಸ್ ಬರೆದಾಗ, ಪತ್ರಿಕೆಯಲ್ಲಿ ಬಿಡುಗಡೆ ಮಾಡಿದಾಗ ಅಥವಾ ನ್ಯೂಸ್ ಬಿಂಬಿಸಿದಾಗ ಕಮರ್ಷಿಯಲ್ಸು ಸಿಗೋದಿಲ್ಲ, ಸ್ವಲ್ಪ ತೊಂದರೆಗಳಾಗ್ತವೆ. ಹಾಗಾಗಿ ಸ್ವಲ್ಪ ಬ್ಯಾಲೆನ್ಸ್ಡಾಗಿ ಹೋಗುವಂಥ ಒಂದು ಮೈಂಡ್ಸೆಟ್ಟನ್ನು ಜರ್ನಲಿಸ್ಟ್ಗಳು ಬೆಳೆಸ್ಕೊಂಡಿರ್ತಾರೆ ಅನ್ನೋದು. ಸೊ ಈಗ ನಾವು ಏನು ನಿಸ್ವಾರ್ಥದಿಂದ ಟ್ರಾನ್ಸ್ಪರೆಂಟಾಗಿ ಕೊಡೋ ನ್ಯೂಸನ್ನು ಪ್ರಾಪರಾಗಿ ನಾವು ಕೊಟ್ಟಾಗ ಆ ಒಂದು ಕಮರ್ಷಿಯಲ್ಸ್ ಕೂಡ ತಾನಾಗೆ ಬರ್ತವೆ ಅನ್ನೋದನ್ನು ಕೂಡ ನಾವು ಮರಿಬಾರ್ದು. ಸೊ ಹಾಗಾಗಿ ಈ ಒಂದು ಟ್ರಾನ್ಸ್ಪರೆಂಟನ್ನು ಮೇಂಟೈನ್ ಮಾಡಬೇಕು. ಈ ಫೇವರಿಸಮನ್ನು ನಾವು ಬಿಡಬೇಕಾಗುತ್ತೆ. ಈಕ್ವಾಲಿಟಿಯಾಗಿ ಈಕ್ವಿಟಿಯಾಗಿ ಕೂಡ ನಾವು ಕೆಲಸ ಮಾಡಬೇಕಾಗುತ್ತೆ.